ರಜತ್ ಅವನೇ ಕೋಲ್ಕೊಟ್ಟು ಓಡಿಸ್ಕೊಂಡಂಗೆ ಆಯ್ತು. ಈಗ ಗಿಲ್ಲಿ ನಟನೆ ಎದುರಾಕೊಂಡಿದ್ದಕ್ಕೆ ಅವ್ನ ಕಮೆಂಟ್ ಸೆಕ್ಷನ್ ಆಫ್ ಆಗಿರೋದನ್ನು ನೀವು ಯೂಟ್ಯೂಬ್ ಅಲ್ಲಿ ನೋಡ್ಬೋದು, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ಬೋದು, ಫೇಸ್ಬುಕ್ ಅಲ್ಲಿ ನೋಡ್ಬೋದು. ಅವ್ನು ನೋಡಿದ್ರೆ ಅಯ್ಯೋ ಅನ್ಸುತ್ತೆ, ಅವ್ನು ಏನ್ ಕಸಬ್ ಮಾಡ್ತಾನೋ, ಅವ್ನು ಏನ್ ಮಾಡ್ತಾನೋ ನನಗೆ ಗೊತ್ತಿಲ್ಲ. ಗೆಸ್ಟ್ ಔಟ್ ಆಫ್ ಟ್ರ್ಯಾಕ್ ಹೋಗಿದ್ದಕ್ಕೆ ಗಿಲ್ಲಿ ಔಟ್ ಆಫ್ ಟ್ರ್ಯಾಕ್ ಹೋಗ್ಬೇಕಾಯ್ತು. ಅಶ್ವಿನಿ ಗೌಡ ಮತ್ತು ಜಾನ್ವಿ ಕೇವಲ ಶ್ರೀಮಂತ ಮನೆಯಿಂದ ಬಂದು ದಬ್ಬಾಳಿಕೆ ಮಾಡಿ ಅಲ್ಲಿರ್ತಕ್ಕಂಥ ಕಂಟೆಸ್ಟೆಂಟ್ ನೆಲ್ಲ ಏಕವಚನ ಬಹುವಚನ ಅಂತೆಲ್ಲ ನಾಟಕ ಮಾಡಿ ನಾವು ಹೇಗ್ ಬೇಕಾದ್ರೂ ಹೋಗಿದ್ರು. ಪಿಕ್ಚರ್ ಅಂದ್ಮೇಲೆ ಒಂದು ಹೀರೋ ಇರಲೇಬೇಕು, ಒಂದು ವಿಲನ್ ಇರಲೇಬೇಕು. ಆ ವಿಲನ್ನೇ ಅಶ್ವಿನಿ ಗೌಡ. ಹೋರಾಟ ಕೇವಲ ಅವ್ರ ವಿಸಿಟಿಂಗ್ ಕಾರ್ಡ್ ಆಗಿತ್ತು. ಅಶ್ವಿನಿ ಗೌಡನ ಬಾಲಂಗುಚಿಯಾಗಿ ಬದುಕ್ತಾ ಇರೋದೇ ಒಂದು ದೊಡ್ಡ ನೆಗೆಟಿವಿಟಿ ಅವರಿಗೆ. ಬ್ರೋಕನ್ ಕನ್ನಡ ಆಗಿರ್ಬೋದು, ಕಷ್ಟಪಟ್ಟು ಕನ್ನಡ ಆಗಿರ್ಬೋದು, ಹ್ಯುಮ್ಯಾನಿಟಿ, ಪರ್ಸನಾಲಿಟಿ ತುಂಬಾ ಎದ್ದು ಕಾಣ್ತಾ ಇರೋದ್ರಿಂದ 100% ರಕ್ಷಿತಾ ವಿಲ್ ಬಿ ಇನ್ ಟಾಪ್ 5. ಗಿಲ್ಲಿ, ರಕ್ಷಿತಾ ಅಂಡ್ ರಘು ಅವರ ಸ್ವಂತ ಪರ್ಸನಾಲಿಟಿ ಆಚೆ ಬಂದಿದೆ. 3rd 4th ನಿಮ್ದೆಲ್ಲ ಬದಲೇ ಮಾಡ್ಬಿಡುತ್ತೆ ಬಿಗ್ ಬಾಸ್. ಇದಲ್ಲದೆ ಆಚೆ ಬರ್ತಾರೆ. ಈಗ ಬಿಗ್ ಬಾಸ್ ಸೀಸನ್ 12 ಈಗಾಗಲೇ 50 ದಿನಗಳು ಕಳೆದಿದೆ. ಈಗಾಗಲೇ ಅತಿಥಿಗಳಾಗಿ ಬಂದಂತಹ ಬಿಗ್ ಬಾಸ್ ಮನೆಗೆ ಒಂದಷ್ಟು ವಾದ ವಿವಾದಗಳು, ಚರ್ಚೆಗಳು, ಕಿತ್ತಾಟಗಳು ಕೂಡ ಆಯಿತು. ಇದೆಲ್ಲದ್ರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಸ್ವತಃ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ಪ್ರಶಾಂತ್ ಸಂಬರ್ಗಿ ಅವರಿದ್ದಾರೆ. ಅವರೇ ನಾವು ನೇರವಾಗಿ ಮಾತನಾಡ್ಸೋಣ. ಸರ್, ಮೊದಲನೇದಾಗಿ ಈಗಾಗಲೇ ಅತಿಥಿಗಳಾಗಿ ಬಂದಂತಹ ವಿಚಾರವಾಗಿ ತುಂಬ ಕಾಂಟ್ರವರ್ಸಿ ಆಯಿತು, ಚರ್ಚೆಗಳಾಯಿತು, ವಾದ ವಿವಾದಗಳಾಯಿತು. ಏನನ್ಸುತ್ತೆ ನಿಮಗೆ ಈ ಒಂದು ಸೀಸನ್ನು? ಈಗಾಗಲೇ ನೀವು ಗಿಲ್ಲಿ ನಟ ಬಗ್ಗೆ ಭಾಳ ಸಂಕ್ಷಿಪ್ತವಾಗಿ ಮಾತನಾಡಿದ್ದೆ ಕರ್ನಾಟಕ ಟಿ ವಿಯೊಂದಿಗೆ, ತುಂಬ ವೈರಲ್ ಕೂಡ ಆಯಿತು. ಈ ಒಂದು ಸೀಸನಲ್ಲಿ ಈಗ ಬಂದಂತಹ ಅತಿಥಿಗಳ ನಡುವೆ ಆದಂತಹ ಸಂಭಾಷಣೆ ಇದೆಯಲ್ಲ, ಏನನ್ಸುತ್ತೆ ನಿಮಗೆ? ಈ ಅತಿಥಿಗಳು ಬಂದ್ರಲ್ಲ, ತುಂಬ ಅಹಂಕಾರ ಜಮ್ದಿದ್ದು ಬಂದರು. ನಾನು ಕಾಲೇಜ್ ಸೀನಿಯರು, ಕಾಲೇಜ್ ಬಿಟ್ಟು ಹೋಗಿದ್ದೀನಿ, ಈಗಿರೋ ಸ್ಟೂಡೆಂಟ್ಸ್ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದಾರೆ. ಆದರೆ ಅಲ್ಲಿನ ಸ್ಟೂಡೆಂಟ್ಸ್ ದಬ್ಬಾಳಿಕೆ ಇದೆಯಲ್ಲ, ರ್ಯಾಗಿಂಗ್ ಮಾಡೋಣ ಅಂತ ಬಂದರು. ರಜತ್ತು, ಉಗ್ರಂ ಮಂಜು, ತ್ರಿವಿಕ್ರಮು ಎಲ್ಲ ರ್ಯಾಗಿಂಗ್ ಮಾಡೋಣ, ಗಿಲ್ಲಿಗೆ ಮಜಾ ತೊಗೊಳ್ಳೋಣ, ಆಚೆ ಎಲ್ಲ ನೋಡಿರ್ತಾರಲ್ಲ, ಒಳಗೆ ಹೋಗಿ ರ್ಯಾಗಿಂಗ್ ಮಾಡೋಣ ಅಂತ ಹೋದ್ರು. ಸ್ವತಃ ಅವರೇ ರ್ಯಾಗ್ ಆಗಿಬಿಟ್ರು. ಆ ಪರಿಸ್ಥಿತಿ ಬಿಗ್ ಬಾಸ್ 12ರಲ್ಲಿ ಈ ಸಲ ನಟ ಕೊಟ್ಟಿರ್ತಕ್ಕಂಥ ಒಂದು ಗಿಲ್ಲಿ ನಟ ಕೊಟ್ಟಿರ್ತಕ್ಕಂಥ ಒಂದು ಕೂಳೆ, ಒಂದು ಕಿರುಕುಳ ಏನಾಯಿತು ಅಂದರೆ, ಈ ರಜತ್ತು ಅವನೇ ಕೋಲ್ಕೊಟ್ಟು ಓಡಿಸ್ಕೊಂಡಂಗೆ ಆಯಿತು. ಹೊಡಿ ಗಿಲ್ಲಿ, ಆ ಥರ ಪರಿಸ್ಥಿತಿ, ಕೋಲ್ಕೊಟ್ಟು ಓಡಿಸ್ಕೊಂಡಂಗೆ ಆಯಿತು. ರಜತ್ತು ಕೇವಲ ಲೌಡ್ ವಾಯ್ಸ್ ಇದೆ ಅಂತ ಆ ಸ್ಟೇಜನ್ನು ಉಪಯೋಗಿಸ್ಲಿಲ್ಲ, ಆ ವೇದಿಕೆಯನ್ನು ಉಪಯೋಗಿಸ್ಲಿಲ್ಲ. ಧರ್ಮಸ್ಥಳದ ಹಿಂದೂ ವಿರೋಧಿ ಚಟುವಟಿಕೆಗಳನ್ನು ನೀವು ನೋಡಿದ್ರಿ, ಹೇಗೆ ಕೋರ್ಟು ಉಪ್ಪಿನಕಾಯಿ ಬೈದು ಉಪ್ಪಿನಕಾಯಿ ಹಾಕಿದೆ. ಎಲ್ಲ ಯೂಟ್ಯೂಬರ್ಸ್ಗೂ ಯಾರ್ಯಾರು ಅಲ್ಲಿ ಷಡ್ಯಂತ್ರದಲ್ಲಿ ಭಾಗಿಯಾಗಿದೆ, SIT ರಿಪೋರ್ಟ್ ಕೊಟ್ಟಿದೆ. ಹಿಂದೂ ಧರ್ಮದ ವಿರುದ್ಧ ಮಾಡಿದ್ದು ಇದು ಷಡ್ಯಂತ್ರ. ಯಾವುದೋ ಪೇಮೆಂಟ್ ತೊಗೊಂಡು ಆ ರಜತ್ತು ಅಲ್ಲಿ ಮಾತಾಡಿದ್ದು, ಕನ್ನಡ ಜನತೆ ಎಷ್ಟು ಬೈದರೂ ಅವನು ಕಮೆಂಟ್ ಸೆಕ್ಷನ್ ಆಫ್ ಮಾಡಿದ್ದನ್ನು ನೋಡಿದ್ದೀರಾ. ಈಗ ಗಿಲ್ಲಿ ನಟನೆ ಎದುರಾಕೊಂಡಿದ್ದಕ್ಕೆ ಅವ್ನ ಕಮೆಂಟ್ ಸೆಕ್ಷನ್ ಆಫ್ ಆಗಿರೋದನ್ನು ನೀವು ಯೂಟ್ಯೂಬಲ್ಲಿ ನೋಡ್ಬೋದು, ಇನ್ಸ್ಟಾಗ್ರಾಮಲ್ಲಿ ನೋಡ್ಬೋದು, ಫೇಸ್ಬುಕ್ಕಲ್ಲಿ ನೋಡ್ಬೋದು. ಆ ಪರಿಸ್ಥಿತಿ ಪಾಪ ರಜತ್ಗೆ ಆಗಬಾರ್ದಾಗಿತ್ತು. ಅವ್ನು ನೋಡಿದ್ರೆ ಅಯ್ಯೋ ಅನಿಸುತ್ತೆ, ಅವ್ನು ಏನು ಕಸಬ್ ಮಾಡ್ತಾನೋ, ಅವ್ನು ಏನು ಮಾಡ್ತಾನೋ ನನಗೆ ಗೊತ್ತಿಲ್ಲ. ಆತನ ಬಗ್ಗೆ ನಾನು ಈಗ ತಿಳ್ಕೊತಾ ಇದ್ದೀನಿ. ಇವನ ವ್ಯವಹಾರ ಏನು ಇವನು ಈ ಥರ ಎಲ್ಲ ಆಡ್ತಾನಲ್ಲ, ಒಂಥರ ಯಾಕೆ ಹೊಡೆಸ್ಕೊಂಡ ಗಿಲ್ಲಿ ಕೈಲಿ, ಅದು ಶಾಲು ಚಪ್ಪಲಿ ಹಾಕೊಂಡು ಶಾಲು ಹೊಡೆದ ಗಿಲ್ಲಿ. ಸೊ ಬೇಸಿಕಲಿ ವೆನ್ ಯು ಗೋ ಆ್ಯಸ್ ಅ ವೈಲ್ಡ್ ಕಾರ್ಡ್ ಆರ್ ಅ ಗೆಸ್ಟ್, ಯು ನೀಡ್ ಟು ಬಿಹೇವ್ ಲೈಕ್ ಗೆಸ್ಟ್. ಬಿಕಾಸ್ ಗಿಲ್ಲಿ ಆ ಮನೆಯಲ್ಲಿ ಓಡಾಡಿಕೊಂಡು ಬದುಕ್ತಾ ಇದ್ದಾನೆ ಬಿಗ್ ಬಾಸಲ್ಲಿ. ನೀವು ಆಚೆಯಿಂದ ಬಂದು ಆ ಶೋನ ನೀವು ಹೆಚ್ಚಾಗಿ ಮಾಡಬೇಕೆ ಹೊರತು, ನೀವು ಗಿಲ್ಲಿನ ತೇಜೋದೆ ಮಾಡೋದಾಗಲಿ, ಕಮ್ಮಿ ಮಾಡೋದಾಗಲಿ, ಇದ್ದಿದ್ದ ಟಾಸ್ಕು BB ಪ್ಯಾಲೇಸ್ ಅಂತ ಒಂದು ಟಾಸ್ಕ್. ಆ ಟಾಸ್ಕಲ್ಲಿ ನೀವು ಮಾಡಬೇಕಾಗಿದ್ದು ಆ್ಯಸ್ ಅ ಗೆಸ್ಟ್ ನೀವು ಬಿಹೇವ್ ಮಾಡಬೇಕಾಗಿತ್ತು. ಗಿಲ್ಲಿ ನಟ ಆ್ಯಸ್ ಅ ಸರ್ವರ್, ಆತಿಥ್ಯ ಮತ್ತು ಗೆಸ್ಟನ್ನು ಹೇಗೆ ನೋಡ್ಕೋಬೇಕು, ಅತಿಥಿ ದೇವೋಭವ ಕಾನ್ಸೆಪ್ಟಲ್ಲಿ ಮಾಡಬೇಕಾಗಿತ್ತು. ನೀವು ಯಾವಾಗ ಗೆಸ್ಟನ್ನು ಸರ್ವೆಂಟ್ ತರೋದಲ್ಲೋ ಅಥವಾ ನಿಮ್ಮ ಹೋಟೆಲ್ ಸರ್ವರನ್ನು ಸರ್ವೆಂಟ್ ಆಗೋ ನೋಡ್ಕೊಳಕ್ಕೆ ಹೋದಾಗ ಅದು ಈ ಥರದ್ದೆಲ್ಲ ಎಡವಟ್ಟಾಗುತ್ತೆ. ಸೊ ಕೇವಲ ಅದು ಒಂದು ಪ್ಲೇಯನ್ನು ನೀವು ಮಿಸ್ಯೂಸ್ ಮಾಡಿದ್ದ ಈ ಉಗ್ರಂ ಮಂಜು, ರಜತ್ತು ಮತ್ತು ತ್ರಿವಿಕ್ರಮು ಅವರಿಗೆ ಜನ ಈಗ ನೋಡಿದ್ದಾರೆ ಹೇಗೆ ಪಾಠ ಕಲಿಸಿದ್ದಾರೆ ಈ ಗಿಲ್ಲಿ ನಟ ಅಂತ. ಬಟ್ ಐ ಸಮೌ ಫೀಲ್ ಓವರ್ ದಿ ಬೋರ್ಡರ್, ಅಂದರೆ ಅನ್ವಾಂಟೆಡ್ ಆಗಿ ರಜತ್ತು ತಮ್ಮ ಗೆಸ್ಟ್ ಎಂಟ್ರಿಯನ್ನು ಯೂಸ್ ಮಾಡಿ ನನಗೆ ಪಾಟಿಗೆ ಆಗಿದ್ದಾರೆ. ಎಸ್, ಓಕೆ. ಇನ್ನು ಗೆಸ್ಟ್ ಎಂಟ್ರಿ ಆದಮೇಲೆ ಆದಂತಹ ಚರ್ಚೆ ಇದೆಯಲ್ಲ, ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಬಹಳ ಸದ್ದನ್ನು ಮಾಡ್ತು. ಗಿಲ್ಲಿ ನಟ ಎಲ್ಲ ಒಂದು ಕಡೆ ನಗಿಸುವಂತಹ ಬರದಲ್ಲಿ, ಎಂಟರ್ಟೈನ್ಮೆಂಟ್ ಕೊಡಬೇಕನ್ನುವಂಥ ಬರದಲ್ಲಿ ತುಂಬ ತೀರಾ ಪರ್ಸ್ನಲ್ ಆಗಿ ಇದು ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು ಸೋಷಿಯಲ್ ಮೀಡಿಯಾದ ಕಮೆಂಟ್ಗಳಲ್ಲೂ ಕೂಡ ಚರ್ಚೆ ಆಗ್ತಿರುವಂಥದ್ದು. ಏನು ಹೇಳ್ತೀರಿ ಇದಕ್ಕೆ ನೀವು? ನೋಡಿ, ಆಚೆ ನೋಡಿರ್ತಕ್ಕಂಥ ಈ ಏನು ಗೆಸ್ಟ್ ಇದ್ದಾರೆ, ರಜತ್ ಆಗಿರ್ಬೋದು, ತ್ರಿವಿಕ್ರಮ್ ಆಗಿರ್ಬೋದು, ಮಂಜು ಆಗಿರ್ಬೋದು,
ಗಿಲ್ಲಿ ನಟನ್ಗೆ ಇರ್ತಕ್ಕಂಥ ಒಂದು ಫ್ಯಾನ್ ಫಾಲೋಯಿಂಗು ಮತ್ತು ಒಂದು ಪಬ್ಲಿಸಿಟಿ ಮತ್ತು ಒಂದು ಪ್ರೀತಿಯನ್ನು ಆಚೆನೆ ನೋಡಿರ್ತಾರೆ. ಆಚೆನೆ ಗೊತ್ತಿರುತ್ತೆ ಇವರಿಗೆ ಹಿ ಈಸ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ವೆಲ್ ಇನ್ ಪಾಪ್ಯುಲಾರಿಟಿ ಇನ್ ಟರ್ಮ್ಸ್ ಆಫ್ TRP. ಅದನ್ನು ಇವರು ಪರ್ಸ್ನಲ್ ಆಗಿ ತೊಗೊಂಡು ಕುಗ್ಗಿಸ್ಬೇಕು ಅಂತ ಹೋಗಿ ಎಡವಟ್ ಮಾಡ್ಕೊಂಡಿರೋದು. ಸೊ ಇಫ್ ರಿಯಲಿ ದೇ ವಾಂಟೆಡ್ ಟು ಕೌಂಟರ್ ಗಿಲ್ಲಿ, ಕಾಮಿಡಿಯಲ್ಲೋ ಮಾತಲ್ಲೋ ಕೌಂಟರ್ ಮಾಡಬೇಕಾಗಿತ್ತು. ಅವರು ಕೇವಲ ಏಕವಚನದಲ್ಲಿ ಮಾತಾಡಿ ಅದು ಒಂದು ಪರ್ಸ್ನಲ್ ಆಗೋಯ್ತು. ಆ ಪರ್ಸ್ನಲ್ಲು ಮಾತು ಬಲ್ಲವನಿಗೆ ರೋಗ ಇಲ್ಲ, ಗಿಲ್ಲಿಗೆ ಹೇಳ್ಕೊಡ್ಬೇಕಾ, ರಿವರ್ಸ್ ಹೊಡೆದ, ಅವ್ರಿಗೆ ಏಟಾಯಿತು. ಸೊ ಇಟ್ ಇಸ್ ನಾಟ್ ದಟ್ ಗಿಲ್ಲಿ ಈಸ್ ಗೋಯಿಂಗ್ ಔಟ್ ಆಫ್ ಟ್ರ್ಯಾಕ್. ಗೆಸ್ಟು ಔಟ್ ಆಫ್ ಟ್ರ್ಯಾಕ್ ಹೋಗಿದ್ದಕ್ಕೆ ಗಿಲ್ಲಿ ಔಟ್ ಆಫ್ ಟ್ರ್ಯಾಕ್ ಹೋಗಬೇಕಾಯ್ತು. ಅವನ ತಮ್ಮ ಸ್ವಾಭಿಮಾನವನ್ನು, ತನ್ನ ಅಸ್ತಿತ್ವವನ್ನು ಕಾಪಾಡಲಿಕ್ಕೆ ಆ ಥರ ಮಾಡಿರ್ಬೋದು. ದಟ್ಸ್ ವಾಟ್ ಐ ಫೀಲ್ ಫ್ರಮ್ ದಿ ಶೋ ನೋಡಿದಾದ್ಮೇಲೆ ನಂಗೆ ಅನಿಸಿದ್ದು. ಬಟ್ ಗಿಲ್ಲಿ ಒಬ್ಬ ವಿಲೇಜಿಂದ ಬಂದಿರತಕ್ಕಂಥ, ಗ್ರಾಮದಿಂದ ಬಂದಿರತಕ್ಕಂಥ ಹಳ್ಳಿ ಪ್ರತಿಭೆ. ಆತನಲ್ಲಿ ಇರ್ತಕ್ಕಂಥ ಸ್ಕ್ರಿಪ್ಟಿಂಗು, ಡೈಲಾಗ್ ಥಿಂಕಿಂಗು, ಗಿಲ್ಲಿ ಈಗಿಂದ ಕಾಮಿಡಿ ಮಾಡ್ತಾ ಇಲ್ಲ, ಇನ್ನೊಂದು ಚಾನಲಲ್ಲೂ ಕಾಮಿಡಿ ಮಾಡ್ತಾ ಇದ್ದ, ಅದಕ್ಕಿಂತ ಮುಂಚೆ ಯೂಟ್ಯೂಬಲ್ಲೂ ಕಾಮಿಡಿ ಮಾಡ್ತಾ ಇದ್ದ. ಸೊ ಅದು ಬ್ಲಡ್ಡಲ್ಲಿ ಇದೆ ಅವನಿಗೆ. ಸೊ ಫೋರ್ಸ್ಫುಲಿ ಕಾಮಿಡಿ ಅದು ಮಾಡ್ತಾ ಇಲ್ಲ, ನ್ಯಾಚುರಲ್ ಆಗಿ ಹಿ ಈಸ್ ಏಬಲ್ ಟು ಮೇಕ್ ಕರ್ನಾಟಕ ಪೀಪಲ್ ಲಾಫ್. ಎಸ್, ಓಕೆ. ಇನ್ನು ಅತಿಥಿಗಳಿಗೆ, ಬರೀ ಬಂದಂತಹ ಅತಿಥಿಗಳಿಗೆ ಮುಜುಗರ ಆಯ್ತಾ ಎಲ್ಲ ಒಂದು ಕಡೆ ಬಂದು? ಯಾಕಂತ ಹೇಳಿದ್ರೆ ಈ ಸೀಸನ್ 12ರಲ್ಲಿ ಬಂದಿರುವಂತಹ ಅತಿಥಿಗಳು ಇರುವಂತಹ ಸ್ಪರ್ಧಿಗಳಿಗೆ ಇನ್ನಷ್ಟು ಸ್ಫೂರ್ತಿಯನ್ನು ತುಂಬಬೇಕಾಗಿತ್ತು. ಹೇಗೆ ಆಟ ಆಡಬೇಕು, ಬೆರಿಬೇಕು, ಇದನ್ನೆಲ್ಲ ಕಲಿಸ್ಕೊಡುವಂಥದ್ದಾಗಿತ್ತು. ಮುಜುಗರ ಆಯ್ತಾ ಎಲ್ಲ ಒಂದು ಕಡೆ ಅವರಿಗೆ? ಖಂಡಿತ ಮುಜುಗರ ಆಗಿದೆ. ಮಾತೇ ಬರಲಿಲ್ಲ. ಒಬ್ಬ ನಿಮ್ಮದು ಅಜೆಂಡಾನೇ ಟಾರ್ಗೆಟ್ ಮಾಡೋದಿದ್ದಾಗ ನೀವು ಮಾತುಕತೆ ಬರಲ್ಲ, ಒಂದು ಆ್ಯಕ್ಟಿವಿಟಿ ಬರೋದಿಲ್ಲ. ಕೇವಲ ಗಿಲ್ಲಿನೇ ಟಾರ್ಗೆಟ್ ಮಾಡಬೇಕು, ಅವನ್ನ ಕುಗ್ಗಿಸ್ಬೇಕು, ಆಚೆ ತುಂಬ TRP ಇದೆ, ಹೆಂಗಾರು ಮಾಡಿ ನಾನು ಅವನನ್ನು ಕುಗ್ಗಿಸ್ಬೇಕು ಅಂತ ಮನಸ್ಥಿತಿಯಲ್ಲಿ ಹೋದಾಗ ನಿಮ್ಗೆ ಆ ಥರ ಪರಿಸ್ಥಿತಿ ಆಗುತ್ತೆ. ಸೊ ಅವ್ರು ಏನು ಪರ್ಪಸ್ ಹೋಗಿದ್ರಲ್ಲ ಗೆಸ್ಟು ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ, ಅದು ಆಗದೇ ಮುಖಭಂಗ ಆಗಿ ಆಚೆ ಬಂದಿದ್ದಾರೆ. ಎಸ್, ಓಕೆ. ಈ ವಾರ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬೋದು ಅನ್ನುವಂಥದ್ದು? ನೋಡಿ, ಬೇಸಿಕಲಿ ಬಿಗ್ ಬಾಸಿನ ಒಂದು ವೋಟಿಂಗ್ ಪ್ರಕಾರ ಅಥವಾ ಬಿಗ್ ಬಾಸಿನ ಸಿಸ್ಟಮ್ ಪ್ರಕಾರ ಯೂಶಲಿ ಸ್ಟ್ರಾಂಗ್ ಜೋಡಿಯನ್ನು ಮುರಿದಾಕ್ತಾರೆ. ಜಾನ್ವಿ ಮತ್ತು ಅಶ್ವಿನಿ ಗೌಡ ಅವರ ಜೋಡಿಯನ್ನು ನನ್ನ ಪ್ರಕಾರ ಐ ಥಿಂಕ್ ಇಟ್ ವಿಲ್ ಬ್ರೇಕ್. ಒಬ್ಬರ ನಿಜವಾದ ವ್ಯಕ್ತಿತ್ವವನ್ನು ನೋಡಬೇಕು, ನಿಜವಾದ ಒಬ್ಬ ವ್ಯಕ್ತಿತ್ವವನ್ನು ಬೆಳಿಬೇಕು ಅಂದರೆ ಆ ಒಂದು ಜೋಡಿಯನ್ನು ಕಟ್ ಮಾಡ್ತಾರೆ. ಸೊ ಐ ಸಮೌ ಫೀಲ್ ದೆ ಮೈಟ್ ಬಿ ಅ ಬಿಗ್ ಡ್ಯಾಮೇಜ್. ಜಾನ್ವಿಯವ್ರು ಆಚೆ ಬರ್ಬೋದು ಅನಿಸ್ತಾ ಇದೆ ನನಗೆ. ಐ ಥಿಂಕ್ ಸೊ. ಯಾಕಂದರೆ ಒಂದು ಚರ್ಚೆಗೆ ಗ್ರಾಸವಾಗುತ್ತೆ. ಒಂದು ವ್ಯಕ್ತಿತ್ವ ಇವ್ರಿಲ್ದೇ ನಿಂತ್ಕೋಬೋದಾ ಅಶ್ವಿನಿ ಗೌಡ ಮತ್ತು ಜಾನ್ವಿ ಕೇವಲ ಶ್ರೀಮಂತ ಮನೆಯಿಂದ ಬಂದು ದಬ್ಬಾಳಿಕೆ ಮಾಡಿ ಅಲ್ಲಿರ್ತಕ್ಕಂಥ ಕಂಟೆಸ್ಟೆಂಟ್ನೆಲ್ಲ ಏಕವಚನ ಬಹುವಚನ ಅಂತೆಲ್ಲ ನಾಟಕ ಮಾಡಿ ತಾವು ಹೇಗೆ ಬೇಕಾದರೂ ಹೋಗಿದ್ರು. ಆದರೆ ರಕ್ಷಿತಾ ಆಗಿರ್ಬೋದು, ಬೇರೆಯವ್ರಿಗೆಲ್ಲ ಮರ್ಯಾದೆ ಕೊಡ್ತಿದ್ದಾಗ ಸುದೀಪ್ ಅವ್ರು ಬಂದು ಕ್ಲಾಸ್ ತೊಗೊಂಡು ವುಮೆನ್ ಕಾರ್ಡ್ ಮಾಡ್ತಾ ಇದ್ದೀರಾ, ನೀವು ನಿಮಗೇನು ಬೇಕೋ ಅದು ಮಾಡ್ತಾ ಇದ್ದೀರಾ, ಬಟ್ ನೀವು ಮರ್ಯಾದೆ ಬೇರೆಯವ್ರು ಕೊಡಲ್ಲ, ಬಟ್ ನಿಮಗೆ ಮರ್ಯಾದೆ ಬೇಕು ಅಂತ ಕೇಳ್ತಾ ಇದ್ದೀರ ಅನ್ನೋ ಮಾತನ್ನು ಹೇಳಿದಾಗ, ಸೊ ಐ ಸಮೌ ಫೀಲ್ ದೇರ್ ಮೈಟ್ ಬಿ ಅ ಬ್ರೇಕ್ ಇನ್ ದ ಜೋಡಿ. ಆ ಜೋಡಿಯನ್ನು ಇಂಡಿವಿಜುವಾಲಿಟಿಯ ಹೇಗೆ ನೋಡೋದು, ಅಶ್ವಿನಿ ಮತ್ತು ಜಾನ್ವಿಯನ್ನು ಜೊತೆಗೆ ಇರ್ತಾರೆ. ಸೊ ಅವರು ಟಾಮ್ ಆ್ಯಂಡ್ ಜೆರ್ರಿ ಥರ ಅಥವಾ ಲಾರೆನ್ ಹಾರ್ಡಿ ಥರ ಒಂದೇನೋ ಪಾರ್ಟ್ನರ್ಸ್ ಥರ ನೋಡ್ತಾ ಇದ್ದೀವಿ. ಇಬ್ಬರನ್ನೂ ನಾವು ಇಂಡಿಪೆಂಡೆಂಟಾಗಿ ನೋಡೋಕ್ಕಾಗ್ತಾ ಇಲ್ಲ, ಇಬ್ಬರು ಜೊತೆಗೆ ಇರ್ತಾರೆ. ಸೊ ಅದನ್ನೇನೋ ಮೋಸ್ಟ್ಲಿ ಬ್ರೇಕ್ ಆಗಿ ಜಾನ್ವಿಯವ್ರು ಆಚೆ ಬರ್ಬೋದು ಅಂತ ನನ್ನ ಒಂದು ಅನಿಸಿಕೆ. ಎಸ್, ಓಕೆ. ಇನ್ನು ಬಿಗ್ ಬಾಸ್ ಸೀಸನ್ 12ರ ಟಾಪ್ 1 ಸ್ಪರ್ಧಿ ಯಾರು ಅಂತ ಹೇಳಿದ್ರೆ ಈಗ ಎಲ್ರಿಗೂ ಕೂಡ ಆ ಮನೆ ಮಾತಾಗಿರುವಂಥದ್ದು ಗಿಲ್ಲಿ ನಟನಿಗೆ ಯಾರು ಅವರಿಗೆ ಕಾಂಪಿಟೇಟ್ ಕೊಡುವಂಥ ಯಾರು ಸ್ಪರ್ಧಿ ಇರ್ಬೋದು ಅನ್ನುವಂಥದ್ದು, ಫೈನಲ್ವರೆಗೆ ಹೋಗುವಂಥವ್ರು ಯಾರು ಅಂತ ನೋಡಿ. ಒಬ್ಬ ಹೀರೋ ಅಂದಮೇಲೆ ಹೀರೋ ಗಿಲ್ಲಿ, ಒಂದು ಪಿಕ್ಚರ್ ಅಂದಮೇಲೆ ಒಂದು ಹೀರೋ ಇರಲೇಬೇಕು, ಒಂದು ವಿಲನ್ ಇರಲೇಬೇಕು. ಆ ವಿಲನ್ನೇ ಅಶ್ವಿನಿ ಗೌಡ. ಕೇವಲ ಹೋರಾಟಗಾರ್ತಿ ಅಂತ ಹೇಳಿ ಹೋರಾಟದ ಶಾಲ್ ಹಾಕ್ಕೊಂಡು ಬಂದು ಹೋರಾಟದ ರಾಜಕೀಯ ಇಚ್ಛಾಶಕ್ತಿ ಇಟ್ಕೊಂಡು ಬಂದು ಇಲ್ಲೇ ಆಚೆನೇ ಅವ್ರಿಗೆ ಗೊತ್ತಾಗ್ತಾ ಇದೆ ಅವ್ರ ಕನ್ನಡಾಭಿಮಾನ ಎಷ್ಟಿದೆ. ಹೋರಾಟ ಕೇವಲ ಅವ್ರ ವಿಸಿಟಿಂಗ್ ಕಾರ್ಡ್ ಆಗಿತ್ತು. ಹೋರಾಟ ಒಂದು ಕೇವಲ ಅವರು ಒಂದು ವೇದಿಕೆ ಬೇಕಾಗಿತ್ತು. ಅವರ ಕನ್ನಡ ಪ್ರೀತಿ, ಕನ್ನಡದ ಲವ್, ಭಾಷೆ ಮೇಲೆ ಹಿಡಿತ, ಅಲ್ಲಿ ಆಂಗ್ಲ ಪದಗಳನ್ನು ಯೂಸ್ ಮಾಡೋದನ್ನೆಲ್ಲ ನೋಡಿದ್ದೀವಿ. ಸೊ ಒಂದು ಹೀರೋ ಇರಬೇಕಾದ್ರೆ ಒಂದು ವಿಲನ್ ಇರಲೇಬೇಕು. ನನ್ನ ಪ್ರಕಾರ ಸುದೀಪ್ ಅವರ ಕೈಯಲ್ಲಿ ಬಲಗೈಯಲ್ಲಿ ಗಿಲ್ಲಿ ನಟ, ಎಡಗೈಯಲ್ಲಿ ಅಶ್ವಿನಿ ಗೌಡ ಇರ್ತಾರೆ ಫೈನಲಲ್ಲಿ ಅಂತ ನನ್ನ ಅನ್ನಿಸ್ತದೆ. ಅವಳು ಎಷ್ಟೇ ಕೆಟ್ಟದ್ದು ಮಾಡಿ ಜನ ಬೈದು ಏನೇ ಮಾಡಿದ್ರೂ ಒಂದು ವಿಲನ್ನು. ಅವಳು ಮಾತಲ್ಲಿ
ಒಂದು ಸರ್ಕ್ಯುಲೇಷನ್ ಆಗ್ತಾ ಇದ್ದಾಳೆ. ಎಲ್ಲೋ ಒಂದು ಕಡೆ ಶಿ ಈಸ್ ಬೀನ್ ಟಾಕ್ ಆಫ್ ದ ಟೌನ್. ಅವರ ಅಹಂಕಾರ ಮಾತಿಗೂ ಫೇಮಸ್ ಆಗಿದ್ದಾಳೆ, ಅವ್ರು ಮಾಡೋ ಕೆಟ್ಟ ಕೆಟ್ಟ ಪದಕ್ಕೂ ಫೇಮಸ್ ಆಗಿದ್ದಾರೆ. ಸೊ ಐ ಥಿಂಕ್ ಶಿ ವಿಲ್ ಸರ್ವೈವ್ ಟು ಕಮ್ ಅಪ್ ಟು ಟಾಪ್ 2 ಅಂತ ನನ್ನ ಅನಿಸಿಕೆ. ಈ ವಾರ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಗ್ಬೋದು ಅಂತ ಅನ್ಸುತ್ತೆ? ಎರಡು ಸಲ ಸಿಗಬಾರ್ದು ಅಂತೇನಿಲ್ಲ. ಸೊ ರಘುಗೆ ಇನ್ನೊಂದ್ಸಲಿ ಸಿಗ್ಬೋದು. ಅದರ ಆತಿಥ್ಯದಲ್ಲಿ ಈ ಟಾಸ್ಕಲ್ಲಿ ನೋಡಿದಾಗ ಗಿಲ್ಲಿ ಕೌಂಟ್ರ್ ಕೊಟ್ಟಿದ್ದು ನನಗೆ ಖುಷಿ ಆಯಿತು. ಸೊ ಅದು ಒಂದೆಲ್ಲೋ ಮೆಚ್ಚುಗೆಗೆ ಬರ್ಬೋದು ಸುದೀಪ್ ಕಿಚ್ಚ ಅವ್ರ ಕಡೆಯಿಂದ. ಕಿಚ್ಚನ ಚಪ್ಪಲ್ ಅವರಿಬ್ಬರಲ್ಲಿ ಯಾರಿಗೊಬ್ರು ಬರ್ಬೋದು ಅನಿಸ್ತದೆ ನನಗೆ. ಸೊ ಇನ್ನು ಕಿಚ್ಚನ ಕ್ಲಾಸ್ ಈ ವಾರ ಯಾರಿಗಿರುತ್ತೆ? ಕಿಚ್ಚನ ಕ್ಲಾಸು ಮತ್ತೆ ಅಶ್ವಿನಿ ಗೌಡ ಅವ್ರಿಗಿರುತ್ತೆ. ಅವ್ರು ಆಡಿದ ನಡವಳಿಕೆ, ಗೆಸ್ಟ್ ಬಂದಾಗ ಆಡಿದ ಬಿಹೇವಿಯರು, ಹಠಮಾರಿತನ ಎಲ್ಲವೂ ನೋಡಿದಾಗ ಮತ್ತೆ ಅಶ್ವಿನಿ ಗೌಡ. ಓಕೆ, ಅಂದರೆ ಇನ್ನೂ ಕೆಲವರು ಆಟೋಟ ಸ್ಪರ್ಧೆಗಳಾಗಿರ್ಬೋದು, ಅಲ್ಲಿ ಇರುವಂತಹ ಚಟುವಟಿಕೆಗಳು ಇನ್ನೂ ಭಾಗವಹಿಸ್ತೆ ಅಥವಾ ಭಾಗವಹಿಸೂ ಕೂಡ ಎಲ್ಲ ಒಂದು ಕಡೆ ಮರೀಚಿಕೆಯಾಗೇ ಇದ್ದಾರೆ ಅಂತೇಳಿ ಅನ್ಸುತ್ತೆ ನಿಮಗೆ? ಯಾರಾದರೂ ಹೆಸರು ಹೇಳಲಿಕ್ಕೆ ನಿಮಗೆ ಇಷ್ಟಪಡ್ತೀರಾ? ತುಂಬ ಸೇಫಾಗಿ ಆಡ್ತಾ ಇರೋದು ಜಾನ್ವಿ. ಸೊ ಟಿ ವಿ ಬ್ಯಾಕ್ಗ್ರೌಂಡ್ ಇಟ್ಕೊಂಡು, ನಿರೂಪಣೆ ಬ್ಯಾಕ್ಗ್ರೌಂಡ್ ಇಟ್ಕೊಂಡು, ಟಿ ವಿ ಸೀರಿಯಲ್ ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಒಂದು ವೇದಿಕೆ ಕೊಟ್ಟಿರ್ಬೇಕಾದ್ರೆ ಆ ಪ್ರತಿಭೆ ಮಾಡೋದು ಬಿಟ್ಟು ಕೇವಲ ಒಬ್ಬರು ಬಾಲಂಗುಚಿಯಾಗಿ ಬದುಕೋದಿದೆಯಲ್ಲ, ಅಶ್ವಿನಿ ಗೌಡನ ಬಾಲಂಗುಚಿಯಾಗಿ ಬದುಕ್ತಾ ಇರೋದೇ ಒಂದು ದೊಡ್ಡ ನೆಗೆಟಿವಿಟಿ ಅವ್ರಿಗೆ. ಅವರ ಸ್ವಂತ ಪ್ರತಿಭೆನ ತೋರಿಸ್ಲಿಕ್ಕೆ ಆಗದೆ ಇರ್ತಕ್ಕಂಥ ಜಾನ್ವಿ ಎಂಥ ಪ್ರತಿಭೆ, ಮಾತು ಗೊತ್ತು, ಚೆನ್ನಾಗಿದ್ದಾರೆ ನೋಡೋಕ್ಕೆ, ಟಿ ವಿ ಆ್ಯಂಕರಿಂಗ್ ಮಾಡಿದ್ದಾರೆ, ಎಷ್ಟೊಂದು ಕುಕ್ಕಿಂಗ್ ಶೋಸ್ ಮಾಡಿದ್ದಾರೆ. ಅದೆಲ್ಲ ಪ್ರತಿಭೆನ ಇಟ್ಕೊಂಡು ಒಂದು ವೇದಿಕೆ ಸಿಕ್ಕಿದ್ದು, ಶಿ ಕುಡ್ ಹ್ಯಾವ್ ಬೀನ್ ನಂಬರ್ 1. ಬಟ್ ಎಲ್ಲೋ ಒಂದು ಕಡೆ ಎನರ್ಜಿ ಲಾಸ್ ಆಗಿ ಅವ್ರ ಪಾಡಿಗೆ ಅವರೇ ಇರೋದು ನೋಡಿದ್ರೆ ಐ ಥಿಂಕ್ ಎನರ್ಜಿ ಮುಗ್ದೋಗಿದೆ, ಗಾಡಿಯಲ್ಲಿ ಪೆಟ್ರೋಲ್ ಮುಗ್ದೋಗಿದೆ, ಇನ್ನು ಗಾಡಿ ಮುಂದೆ ಹೋಗಲ್ಲ. ಓಕೆ, ಸಾಫ್ಟ್ ಕಾರ್ನರ್ ಬಿಗ್ ಬಾಸ್ ಮನೆಯಲ್ಲಿ ವರ್ಕೌಟ್ ಆಗುತ್ತಾ? ಆ್ಯಕ್ಚುಲಿ ಫೈನಲ್ವರೆಗೆ ಹೋಗಲಿಕ್ಕೆ ತಲುಪಲಿಕ್ಕೆ ಸಾಧ್ಯನಾ? ಖಂಡಿತ ವರ್ಕೌಟ್ ಆಗುತ್ತೆ ಸಾಫ್ಟ್ ಕಾರ್ನರು. ಯಾಕೆಂದರೆ ಜನರಿಗೆ ರಕ್ಷಿತಾ ಮೇಲೆ ಬಂದಿದ್ದ ಅನುಕಂಪ ಏನು, ತುಂಬ ಬಡ ಕುಟುಂಬದಿಂದ ಬಂದಿರತಕ್ಕಂಥವಳು, ತನ್ನ ಮೂಲ ಇರ್ತಕ್ಕಂಥ ಊರನ್ನು ಹುಡ್ಕೊಂಡು ಬಂದಿರತಕ್ಕಂಥ, ತುಳುನಾಡನ್ನ ಹುಡ್ಕೊಂಡು ಬಂದಿರತಕ್ಕಂಥವಳು, ತುಂಬ ಆರ್ಡಿನರಿ ಬ್ಯಾಕ್ಗ್ರೌಂಡಿಂದ ಬಂದಿರತಕ್ಕ ಪ್ರತಿಭೆ. ಸೊ ಅವಳಿಗೆ ಅವಕಾಶ ಕೊಡ್ದೇ ಒಂದು ಶ್ರೀಮಂತ ಮನಸ್ಥಿತಿ ಇರ್ತಕ್ಕಂಥ ಅಶ್ವಿನಿಯ ರೀತಿ ನೋಡ್ಕೊಂಡಿದ್ದು, ಜಾನ್ವಿ ನೋಡ್ಕೊಂಡಿದ್ದು, ಆ ಸಾಫ್ಟ್ ಕಾರ್ನರಿಂದನೇ ಇವತ್ತು ರಕ್ಷಿತಾ ಬ್ರೋಕನ್ ಕನ್ನಡ ಆಗಿರ್ಬೋದು, ಕಷ್ಟಪಟ್ಟು ಕನ್ನಡ ಆಗಿರ್ಬೋದು, ಬಟ್ ಒಂದು ಹ್ಯುಮ್ಯಾನಿಟಿ, ಒಂದು ಪರ್ಸ್ನಾಲಿಟಿ ತುಂಬ ಎದ್ದು ಕಾಣ್ತಾ ಇರೋದ್ರಿಂದ ಶಿ ಈಸ್ ಗೋಯಿಂಗ್ ಆ್ಯಂಡ್ 100% ರಕ್ಷಿತಾ ವಿಲ್ ಬಿ ಇನ್ ಟಾಪ್ 5. ಓಕೆ, ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ನೀವು, ಹಾಗಾಗಿ ಈ ಪ್ರಶ್ನೆ ನಿಮಗೆ ಕೇಳಲೇಬೇಕು. ಈ ಬಿಗ್ ಬಾಸ್ ಮನೆಯಲ್ಲೇ ಒಂದಷ್ಟು ಜಗಳಗಳಾಗತ್ತೆ, ಗಲಾಟೆಗಳಾಗತ್ತೆ, ಕೈ ಮಿಲಾಸುವರೆಗೂ ಕೂಡ ಅದು ಆ ಹಂತಕ್ಕೆ ತಲುಪುತ್ತೆ. ಹೊಡೆದಾಟಗಳು ಕೂಡ ಆಗಿರುವಂತಹ ಉದಾಹರಣೆಗಳು ಕೂಡ ನಾವು ನೋಡಿದ್ದೀವಿ. ಬಿಗ್ ಬಾಸ್ ಇದನ್ನು ಮುಗಿದ್ಮೇಲೆ, ಅಂದರೆ ಮನೆಯಿಂದ ಹೊರಗೆ ಬಂದಮೇಲೆ ಆ ದ್ವೇಷ, ಆ ಸಿಟ್ಟು ಹಾಗೆ ಇರುತ್ತಾ? ಅದು ಹೆಂಗೆ, ಅದನ್ನು ನೀವು ಯಾವ ಥರ ಇದು ಮಾಡ್ಕೊತೀರಿ ನೀವು, ಏನು ಅಂತ ಹೇಳಿ? ಖಂಡಿತ ನೆನಪಿರೋದಿಲ್ಲ. ಬಿಗ್ ಬಾಸಲ್ಲಿ ಇದು ಆಗಿತ್ತು ಅನ್ನೋದು ನೆನಪಿರೋಲ್ಲ. ನಾನು 2 ಸಲ ಬಿಗ್ ಬಾಸ್ 8, 9ಕ್ಕೆ ಹೋದಾಗ ನನಗೆ ಖಂಡಿತವಾಗ್ಲೂ ಬಿಗ್ ಬಾಸ್ 8ರದ್ದು ನೆನಪೇ ಇಲ್ಲ, 9ರದ್ದು ನೆನಪೇ ಇಲ್ಲ. ಯಾಕೆಂದರೆ ತುಂಬ ಅದನ್ನೇ ನೋಡಿದಾಗ ಮರ್ತೋಗ್ಬಿಡುತ್ತೆ. ನೀವು ಯಾವುದಾದ್ರೂ ಒಂದು ಟ್ರಿಪ್ಪಿಗೆ, ಒಂದು ಊಟಿಗೋ, ಯಾವುದೋ ಒಂದು ಟ್ರಿಪ್ಪು, ಮೈಸೂರು ಪ್ಯಾಲೇಸ್ಗೋ, ಎಲ್ಲೋ ಒಂದು ಟ್ರಿಪ್ಪಿಗೆ ಹೋಗಿ ಫೋಟೋ ತೆಗಿಬೇಡಿ, ಕ್ಯಾಮ್ರಾ ತೊಗೊಂಡೋಗ್ಬೇಡಿ, ವಾಪಸ್ ಬನ್ನಿ, ನಿಮಗೆಲ್ಲ ನೆನಪು ಇರುತ್ತೆ. ನೀವು ತುಂಬ ಫೋಟೋ ತೆಗೆದುಬಿಟ್ರೆ ಅದು ನಿಮ್ಮ ಮೆಮೊರಿಯಲ್ಲಿ ಇರೋದೇ ಇಲ್ಲ. ಮೈಸೂರಿಗೆ ಹೋಗಿದ್ದೆ ಅವಾಗ, ಅಲ್ಲಿ ಎಲ್ಲಿ ತಿಂದ್ವಿ, ಯಾರ ಜೊತೆ ನಿಂತ್ಕೊಂಡ್ವಿ, ಯಾವ ಕಡೆ ಫೋಟೋ ತೆಗೆದು ನೆನಪು ಇರಲ್ಲ, ಬರೀ ಕ್ಯಾಮ್ರಾದಲ್ಲಿ ಇರುತ್ತೆ. ಸೊ ನಾವು ಆಚೆ ಬಂದೆಲ್ಲ ನೋಡಿದಾದ್ಮೇಲೆ ಟೂ ಮಚ್ ಆಫ್ ನೋಡಿ ನಮಗೆಲ್ಲ ಮರ್ತೋಗ್ಬಿಡುತ್ತೆ. ನಾವು ಅಲ್ಲಿ ಕ್ಯಾಮ್ರಲ್ಲಿದೆ, ಟಿ ವಿಯಲ್ಲಿದೆ, OTTಯಲ್ಲಿದೆ, ಯಾರೋ ಟ್ರೋಲ್ ಮಾಡೋದಿದೆ, ಅಲ್ಲಿದೆ ಬಿಡು ಅಂಥೇಳಿ ನಮ್ಮ ತಲೆಗೆ ಶಕ್ತಿ ಕೊಡೋದಿಲ್ಲ, ಅದಕ್ಕೆ ಒಂದು ಕೆಲಸ ಕೊಡೋದಿಲ್ಲ. ಸೊ ಅದಕ್ಕೋಸ್ಕರ ಮೆಮರಿ ಇರೋದೇ ಇಲ್ಲ ಬಿಗ್ ಬಾಸಲ್ಲಿ ಏನಾಗಿದೆ ಅಂತ. ಅದೊಂಥರ ನಮಗೆ ಒಂದು ಕಲ್ಪನೆ, ಒಂಥರ ಆಗಿತ್ತೇನೋ ಅಂತ ತೇಲ್ ಹೋಗುತ್ತೆ ಹೊರತು ಫುಲ್ ಡೀಟೇಲ್ ನಾನು 200 ಡೇಸ್ ಇದೆ 2 ಬಿಗ್ ಬಾಸ್ ಸೇರಿಸಿ, ನನಗೆ ಒಂದಿನದು ನೆನಪೇ ಇಲ್ಲ. ಆದರೆ ಸ್ಪರ್ಧಿಯಾಗಿ ಅಲ್ಲಿ ಆಟ ಆಡುವಾಗ ಆ ಒಂದು ವ್ಯಕ್ತಿ ಅಥವಾ ಸ್ಪರ್ಧಿಯ ಅಲ್ಲಿ ಅವರ ಒಂದು ಟ್ಯಾಲೆಂಟ್ ಆಗಿರ್ಬೋದು, ಅಥವಾ ಅವರ ಒಂದು ವ್ಯಕ್ತಿತ್ವವನ್ನು ಗುರುತಿಸ್ಕೊಳ್ಳಿಕ್ಕೆ ಒಂದು ವೇದಿಕೆ ಅಲ್ವ, ಅದನ್ನು ಗುರುತು ಹಿಡಿತಾರಲ್ವ ಆಡಿಯನ್ಸ್ ಆಗಿರ್ಬೋದು, ಅದು ನೋಡುವಂಥವ್ರು. ಖಂಡಿತವಾಗ್ಲೂ ಕಾಮಿಡಿ ಆಗಿರ್ಬೋದು, ಸಿಂಗಿಂಗ್ ಆಗಿರ್ಬೋದು. ನಮ್ಮಲ್ಲಿ ಒಬ್ಬರು ವಿಶ್ವನಾಥ್ ಅಂತಿದ್ರು ಸಿಂಗರು, ಆತ ಸಿಂಗಿಂಗ್ ಪಾಪ್ಯುಲಾರಿಟಿ ಆಗಿ ಆಚೆಲ್ಲ ಚಾನ್ಸ್ ಎಲ್ಲ ಸಿಕ್ತು. ಅನೇಕರು ಬಂದಿರೋರು ಟಿ ವಿ ಹೀರೋಸ್, ಟಿ ವಿ ಸೀರಿಯಲ್ ಆ್ಯಕ್ಟ್ರೆಸ್ ಆಗಿದ್ದಾರೆ. ಸೊ ಎಷ್ಟೊಂದು ಪ್ರತಿಭೆಗಳು. ಸೊ ಅದು ಆ್ಯಕ್ಚುಲಿ ದ ಸ್ಟೇಜ್ ವಿತ್ ಆಲ್ ಕ್ಯಾಮ್ರಾಸ್.
ಸೊ ಐ ಥಿಂಕ್ ಬಿಗ್ ಬಾಸ್ ಅಷ್ಟು ದೊಡ್ಡ ವೇದಿಕೆ ನಾನು ಇಡೀ ರಿಯಾಲಿಟಿ ಶೋಲಿ ಅದು ನೋಡಿಲ್ಲ. ಓಕೆ, ನೀವು ಬಿಗ್ ಬಾಸ್ಗೆ ಹೋದಾಗ ಭಯ ಆಗಿದ್ದು ಯಾವಾಗ ನಿಮಗೆ? ತುಂಬ ಭಯ ಆಗುವಂತಹ ಸನ್ನಿವೇಶಗಳು ಯಾವಾಗಿತ್ತು ಅಂತ? ಬಿಗ್ ಬಾಸ್ ಸನ್ನಿವೇಶಗಳು ಯಾವಾಗಲೂ ಭಯ ಆಗೋದು, ನಿಮ್ಮನ್ನು ನಾಮಿನೇಟ್ ಆಗಿ ಸುದೀಪ್ ಅವರು ಭಾನುವಾರ ಆಚೆ ಕಳಿಸ್ತಾರಲ್ಲ, ಯಾರನ್ನ ಕಳಿಸ್ತಾರೆ ಅನ್ನೋದು ಇದೆಯಲ್ಲ, ಅದು ತುಂಬ ಭಯ ಬರುತ್ತೆ. ಏನು ನೀವೇನು ತಪ್ಪು ಮಾಡಿಲ್ಲ, ಅದು ಶೋ. ಆದರೆ ನನ್ನ ಜನ ಲೈಕ್ ಮಾಡಲಿಲ್ವಲ್ಲ, ನಾನೇನು ತಪ್ಪು ಮಾಡಿದೆ, ಯಾರ್ಯಾರು ವೋಟ್ ಮಾಡಿದ್ದಾರೆ, ಈ ಥರದ್ದು ಒಂದು ಒಳಗೆ ಒಂದು ಬಿಗುಮಾನ, ಒಂದು ಭಯ, ಒಂದು ಆತಂಕ ಯಾವತ್ತೂ ನಿಮ್ಮನ್ನು ಒಂಥರ ವೀಕ್ ಮಾಡುತ್ತೆ. ಸೊ ಯೂಶ್ವಲಿ ಅದು ಎಲಿಮಿನೇಷನ್ ರೌಂಡ್ ಈಸ್ ದ ಮೋಸ್ಟ್ ಡಿಫಿಕಲ್ಟ್ ಪಾಯಿಂಟ್, ಬಿಕಾಸ್ ಅಲ್ಲಿ ಸಡನ್ನಾಗಿ ಎಲಿಮಿನೇಟ್ ಆಗಿದೆ ಅಂತ ಹೇಳೋದಿಲ್ಲ, ಸ್ಲೋ ಆಗಿ ಆ್ಯಂಡ್ ಯು ಆರ್ ಸೇಫ್ ಅನ್ನೋದು ತುಂಬ ಲೇಟು ಸುದೀಪ್ ಸರ್ ಹೇಳೋದು. ಸೊ ಅದು ದೇ ಪ್ಲೇ ಟು ದಿ ಟಿ ವಿ ಆಡಿಯನ್ಸ್ಗೆಲ್ಲ ಅದನ್ನು ಪ್ಯಾಕೇಜ್ ಮಾಡಿರ್ತಾರೆ. ಬಟ್ ಸಿಕ್ಕಾಪಟ್ಟೆ ಭಯ ಆಗೋದು ಎಸ್ಪೆಷಲಿ ಎಲಿಮಿನೇಷನ್ ಸಂಡೇ. ಓಕೆ, ಈ ಒಂದು ಸೀಸನ್ನಲ್ಲಿ ಯಾರ ಕ್ಯಾರೆಕ್ಟರ್ ತುಂಬ ಇಂಪ್ಯಾಕ್ಟ್ ಆಗ್ತಿದೆ ಬಿಗ್ ಬಾಸ್ನಲ್ಲಿ ಅನ್ನೋದು? ಆ್ಯಸ್ ಅ ಕ್ಯಾರೆಕ್ಟರ್ ಐ ಆಮ್ ಮಚ್ ಇಂಪ್ರೆಸ್ಡ್ ವಿತ್ ಗಿಲ್ಲಿ ನಟ. ದೆನ್ ಆ್ಯಸ್ ಅ ಹ್ಯುಮ್ಯಾನಿಟಿ ಮತ್ತು ಮನುಷ್ಯತ್ವ ಮತ್ತು ಸಿಂಪ್ಲಿಸಿಟಿ ಮತ್ತು ತಮ್ಮ ಕಷ್ಟಗಳನ್ನು ಹೇಳ್ಕೊಳೋದು, ಸೆಕೆಂಡ್ ಕ್ಯಾರೆಕ್ಟರ್ ಈಸ್ ರಕ್ಷಿತಾ. ಆ್ಯಸ್ ಅ ಸ್ಪೋರ್ಟ್ಸ್ಮ್ಯಾನ್ಶಿಪ್, ಆ್ಯಸ್ ಅ ವಿಲನ್ ಆಗಿ, ಆ್ಯಸ್ ಅ ಬಾಡಿ ಬಿಲ್ಡರ್ ಆಗಿ ರಘು ಅವರ ಮನಸ್ಥಿತಿ ಮತ್ತು ಸ್ಟೆಬಿಲಿಟಿ ಮತ್ತು ಮನಸ್ಸು ನ್ಯೂಟ್ರಲ್ ಆಗಿ, ನಾರ್ಮಲ್ ಆಗಿ, ಯಾವುದಕ್ಕೂ ಆವೇಶ ಇಲ್ದೇ, ಯಾವುದಕ್ಕೂ ಎಮೋಷನ್ಸ್ ಇಲ್ದೇ ಒಂದು ಚಿತ್ತವಾಗಿ ಇರ್ತಕ್ಕಂಥ ಮನಸ್ಥಿತಿ ನೋಡಿದ್ದು ರಘು ವಾಸ್ ಅ ಸರ್ಪ್ರೈಸ್ ಎಲಿಮೆಂಟ್ ಫಾರ್ ಮಿ. ಅವನು ಬ್ಯಾಲೆನ್ಸ್ಡ್ ಅಪ್ರೋಚು, ಅವನು ಯಾವುದಕ್ಕೂ ಆವೇಶ ಪಡ್ತಾ ಇಲ್ಲ, ಅವನು ಒಂಥರ ಘಟ ಇದ್ದಂಗೆ, ಅವನು ಹೌದಾ ಆಯಿತಾ ಅಂತ ಯಾವುದು. ಸೊ ದ್ಯಾಟ್ ಪರ್ಸ್ನಾಲಿಟಿ ಒಂಥರ ಬಿಗ್ ಬ್ರದರ್ ಪರ್ಸ್ನಾಲಿಟಿ, ಎಲ್ಲವನ್ನೂ ಸಾಲ್ವ್ ಮಾಡುವ, ಎಮೋಷ್ನಲಿ ಸಾಲ್ವ್ ಮಾಡ್ಬೋದು, ಶಕ್ತಿಯಲ್ಲೂ ಸಾಲ್ವ್ ಮಾಡ್ಬೋದು, ಯುಕ್ತಿಯಲ್ಲೂ ಸಾಲ್ವ್ ಮಾಡುವ ಒಂದು ಪರ್ಸ್ನಾಲಿಟಿ ರಘು. ನಾನು ಪಿಕ್ಚರಲ್ಲಿ ಅವರೊಂದು ವಿಲನ್ನು ಈಗ ಜ್ಞಾಪಕ ಬರ್ತದೆ ಅವ್ರು ಮಾಡಿದರು ಅಂತ. ಸೊ ಆ ಥರ ಒಂದು ದೈತ್ಯಾಕಾರ ಮಾಂಸ ಪರ್ವತವನ್ನು ನೋಡಿದ್ದೇ ಆ ರಘು. ಬಟ್ ಬಾಡಿ ಎಲ್ಲ ಇಳಿದೋಗಿದೆ ಪಾಪ ಅವರಿಗೆ, ಈ ಈಸ್ ಬಿಕಮಿಂಗ್ ಸ್ಮಾಲರ್. ಐ ಥಿಂಕ್ ಬಿಗ್ ಬಾಸ್ ಹೋದವರೆಲ್ಲ ಸಣ್ಣ ಆಗ್ತಾರೆ. ಸೊ ಈ ಮೂರು ಪರ್ಸ್ನಾಲಿಟಿ, ಗಿಲ್ಲಿ ನಟ, ರಕ್ಷಿತಾ ಆ್ಯಂಡ್ ರಘು, ವೆರಿ ಇನ್ಸ್ಪೈರಿಂಗ್ ಪಾಸಿಟಿವ್ ಪರ್ಸ್ನಾಲಿಟಿ ಟು ದ ಸೊಸೈಟಿ. ನೆಗೆಟಿವ್ ಪರ್ಸ್ನಾಲಿಟಿ ಅಂದರೆ ಅದೇ ಜಾನ್ವಿ, ಅದೇ ಅಶ್ವಿನಿ ಗೌಡ. ಯಾಕೆ ಅಂದರೆ ನೆಗೆಟಿವಿಟಿ ನಾವು ಏನು ಟಿ ವಿ ಸೀರಿಯಲಲ್ಲಿ ನೋಡ್ತೀವೋ ವಿಲನ್ ಆಗಿ, ಯಾವುದೋ ಒಂದು ಟಿ ವಿ ಸೀರಿಯಲ್ ಇದ್ದರೆ ಧಾರಾವಾಹಿಯಲ್ಲಿ ಯಾರು ವಿಲನ್ ಕೆಟ್ಟವ್ರು ಇರ್ತಾರೋ ಅದನ್ನೇ ಅಲ್ಲಿ ತೋರಿಸ್ತಾ ಇದ್ದಾರೆ. ಕೆಟ್ಟದ್ದು ಮಾತಾಡೋದು, ವಿಷ ತುಂಬಿಸೋದು, ಲೂಸ್ ಟಾಕ್ ಮಾತಾಡೋದು. ಸೇಮ್ ವಿಲನ್ ನೀವೇನು ಟಿ ವಿ ಸೀರಿಯಲಲ್ಲೋ ಹೆಣ್ಮಕ್ಳು ನೋಡ್ತೀರೋ ಅದೇ ಥರ ಅಶ್ವಿನಿ ಗೌಡ ಅವ್ರು ನೋಡ್ತಾರೆ. ಅಲ್ಲಿ ಏನು ಯಾವ ಪರ್ಸ್ನಾಲಿಟಿ ಕಾಣ್ತಾ ಇಲ್ಲ, ರಿಯಲ್ ಪರ್ಸ್ನಾಲಿಟಿ ಆಚೆ ಬರ್ತಾ ಇಲ್ಲ. ಸೊ ಈ ಮೂರು ಜನದ್ದು ರಿಯಲ್ ಪರ್ಸ್ನಾಲಿಟಿ, ಎಸ್ಪೆಷಲಿ ಗಿಲ್ಲಿ, ರಕ್ಷಿತಾ ಆ್ಯಂಡ್ ರಘು ಆರ್ ಎಕ್ಸ್ಟ್ರೀಮ್ಲಿ ರಿಯಲ್, ನಿಜ, ಅವರ ಸ್ವಂತ ಪರ್ಸ್ನಾಲಿಟಿ ಆಚೆ ಬಂದಿದೆ. ಅಲ್ಲ, ಇನ್ನು ನೀವು ಹೇಳ್ತಿದ್ರಿ ಜಾನ್ವಿ ಮತ್ತು ಅಶ್ವಿನಿ ಗೌಡ ಅವರು ನೆಗೆಟಿವ್ ಅಂತ ಹೇಳ್ತಿದ್ರಿ. ಬಿಗ್ ಬಾಸಲ್ಲಿ ಆಟ ಆಡ್ತಿದ್ದೀನಿ ಅಂತ ಹೇಳಿ ಆ ನೆಗೆಟಿವ್ ರೋಲನ್ನು ಮಾಡ್ತಿರೋವಂಥದ್ದು, ಅಥವಾ ಅವರ ವ್ಯಕ್ತಿತ್ವನೇ ನೆಗೆಟಿವ್ ಅಂತೇಳಿ ಹೇಳುವಂಥದ್ದು ಹೇಗೆ ಅಂತ? ನೋಡಿ, ಒಂದು ದಿನ ನಿಮ್ಗೆ ಗೊತ್ತಿರುತ್ತೆ ಕ್ಯಾಮ್ರಾ ಇದೆ ಅಂತ, 3 ದಿನ ಆಮೇಲೆವರೆಗೂ ಕ್ಯಾಮ್ರಾ ಇದೆ ಮಾತಾಡಬೇಕು ಅಂತ. ಬಟ್ ದಿನ ಕಳೆದಂಗೆ ಕ್ಯಾಮ್ರಾ ಇರೋದು ಮರ್ತೋಗ್ಬಿಡುತ್ತೆ ನಿಮಗೆ. ನಿಮ್ಮ ಮೈಂಡ್ ಹೇಗಾಗುತ್ತೆ, ಕ್ಯಾಮ್ರಾ ಎಲ್ಲಿದೆ ಅಂತಲೇ ಗೊತ್ತಿರಲ್ಲ ನಿಮಗೆ. ಸೊ ನೀವು ಅಲ್ಲಿ ಬದುಕಕ್ಕೆ ಶುರು ಮಾಡ್ತೀರಾ, ನಿಮ್ಗೆ ಅದೇ ಜೀವನ, ಅದೇ ಲೋಕ. ನಾನು ಬಿಗ್ ಬಾಸ್ 8ರಲ್ಲಿದ್ದಾಗ ನನಗೆ ಇದೇ ಲೈಫು, ಇಲ್ಲೇ ಇದ್ಬಿಡ್ತೀನಿ, ನಾನೇನೋ ಸತ್ತೋಗ್ಬಿಟ್ಟಿದ್ದೀನಿ, ಇಲ್ಲೇ ಇದ್ದೀನಿ ಅಂತ. ನನಗೆ ಬೆಳಿಗ್ಗೆ ಇದ್ದರೆ ನಾನು ಇಲ್ಲಿ ಹೊಸ ಜೀವನ ನನಗೆ ಅಂತ, ಆ ಥರದ ಪರಿಸ್ಥಿತಿ ಇರುತ್ತೆ. ಸೊ ಕ್ಯಾಮ್ರಾ ಇದೆ ಅಂತ ನಿಮ್ಗೆ ಗೊತ್ತೇ ಆಗೋದಿಲ್ಲ. ನಿಮ್ಮ ಲೈವೇ ಬರೋದು ಆಚೆ. ಫಸ್ಟ್ ಡೇ 2 ಡೇಸ್ ಏನೋ ಸ್ವಲ್ಪ ನಗ್ನಗ್ತಾ ಚೆನ್ನಾಗಿದ್ದೀರಾ, ಹೋಗಿ ಬನ್ನಿ ಅಂತ ಹೇಳ್ಬೋದು, ಗುಡ್ ಬಿಹೇವಿಯರ್ ತೋರಿಸ್ಬೋದು. 3rd 4th ನಿಮ್ದೆಲ್ಲ ಬತ್ತಲೆ ಮಾಡಿಬಿಡುತ್ತೆ ಬಿಗ್ ಬಾಸು. ಇದಲ್ಲದೆ ಆಚೆ ಬರ್ತಾ ಇರೋದು ಈಗ. ಓಕೆ, ಇನ್ನು ಕೆಲವೊಂದು ಸೀಸನ್ ನಾವು ನೋಡಿದ್ದೀವಿ, ಪರಿಚಯನೇ ಇಲ್ಲದೆ ಇರುವಂಥವ್ರು ಕೂಡ ಬಿಗ್ ಬಾಸಲ್ಲಿ ಸ್ನೇಹ ಆಗಿರ್ಬೋದು, ಲವ್ ಆಗುವಂಥದ್ದು, ಮತ್ತು ಬಿಗ್ ಬಾಸ್ನ ಹೊರಗೆ ಬಂದಮೇಲೂ ಕೂಡ ಅದು ಕಂಟಿನ್ಯೂ ಆಗುವಂಥದ್ದು. ಈ ಬಾರಿಯ ಬಿಗ್ ಬಾಸ್ನಲ್ಲಿ ನೀವು ನೋಡಿರ್ತೀರಿ, ನೀವು ಗಿಲ್ಲಿ ನಟ ಮತ್ತು ಕಾವ್ಯ ಅವರ ಬಾಂಡಿಂಗು ಅದು ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಮಾಡ್ತಾ ಇದೆ ಅನ್ನೋಂಥದ್ದು, ಏನು ಮೆಸೇಜು ಹೋಗ್ತಾ ಇದೆ ಅಂತ? ಆಚೆ ಬಂದರೆ ಫ್ರೆಂಡ್ಶಿಪ್ಪೇ ಹೇಳೋದಿಲ್ಲ, ಈ ಲವ್ ಎಲ್ಲ ಸುಮ್ಮನೆ ರೀ, ಇದೆಲ್ಲ ಕಬ್ಬಂ ಪಾರ್ಕಿಗೆ ಸೀಮಿತ. ನಮ್ಮಲ್ಲೂ ಅರವಿಂದ್ ದಿವ್ಯಾ ಇದ್ದರು, 5 ವರ್ಷ ಆಯಿತು, ಮದುವೆ ಆಗಿದೆಯಾ? ಖಂಡಿತ ಇಲ್ಲ. ರ್ಯಾಪರ್ ಚಂದನ್ನು ಮತ್ತು ನಿವೇದಿತಾ ಏನಾಯಿತು ನಿಮಗೆ ಗೊತ್ತಿದೆ. ಅನೇಕ ದೀಪಿಕಾ ದಾಸು, ಶೆಟ್ಟಿ, ಶೈನ್ ಶೆಟ್ಟಿ. ಸೊ ಅನೇಕ ಕೆಮಿಸ್ಟ್ರೀಸ್ಗಳು ಗ್ರೋ ಆಗುತ್ತೆ. ಬಟ್ ಅದು ಕೆಮಿಸ್ಟ್ರಿ ಇಸ್ ಲಿಮಿಟೆಡ್ ಟು 100 ಡೇಸ್. ಒಂದು ನಿಜವಾದ ಕೆಮಿಸ್ಟ್ರಿ ಆಚೆ ಆಗೋದಕ್ಕೂ ಒಂದು ಸ್ಟುಡಿಯೋಲಿ ಆಗೋದಕ್ಕೂ ತುಂಬ ಕಷ್ಟ ಇದೆ. ಫ್ರೆಂಡ್ಶಿಪ್ಪು ಅಷ್ಟೇ, ನಾವು ಟಚ್ಚಲ್ಲಿರ್ಬೋದು, ಅದು ಡೀಪ್ ಫ್ರೆಂಡ್ಶಿಪ್ ಆಗೋದಿಲ್ಲ. ಅದಾಗಬೇಕು ಅಂದರೆ ಇಟ್ ಟೇಕ್ಸ್ ರಿಯಲ್ ಥಿಂಗ್.
ಐ ಹ್ಯಾವ್ ನಾಟ್ ಸೀನ್ ಎನಿ ಡೀಪ್ ಫ್ರೆಂಡ್ಶಿಪ್, ಅಲ್ಲ ಮೇಲೆ ತೇಳ್ಕೊಂಡಿರತಕ್ಕಂಥ ಫ್ರೆಂಡ್ಶಿಪ್ಪು. ನನಗೆ ಎಸ್, ಕಾವ್ಯ ಆ್ಯಂಡ್ ಗಿಲ್ಲಿ ದೇ ಮೇಕ್ ಎ ನೈಸ್ ಪೇರ್. ದೇ ತುಂಬ ಅದು ಇನ್ನೋಸೆನ್ಸು, ಇವೊಂದು ಇನ್ನೋಸೆನ್ಸು. ಕಾವ್ಯ ಇಸ್ ಅ ಗುಡ್ ಪರ್ಸ್ನಾಲಿಟಿ. ಅವ್ರ ಬಗ್ಗೆ ಮಾತಾಡೋದೇ ಬಿಟ್ಬಿಟ್ಟೆ, ಮಾತಾಡಬೇಕು. ಶಿ ಲಿವ್ಸ್ ಫಾರ್ ಹರ್ ಸೆಲ್ಫ್. ಅವ್ರಿಗೆ ಗೊತ್ತಿದೆ ಏನು ಪ್ರೆಸೆನ್ಸ್ ಆಫ್ ಮೈಂಡ್ ಇದೆ. ಸೊ ಶಿ ಈಸ್ ಆಲ್ಸೋ ಒನ್ ಆಫ್ ದಿ ಟಾಪ್ 5 ಇರ್ತಾರೆ ಅವರು. ಸೊ ಕಾವ್ಯ ಅದು ಐ ಥಿಂಕ್ ಇಟ್ ವಿಲ್ ನಾಟ್ ಗ್ರೋ ಟು ಅ ಲವ್ ರಿಲೇಷನ್ಶಿಪ್, ಬಿಕಾಸ್ ಯಾವಾಗ ವೈಲ್ಡ್ ಕಾರ್ಡ್ ಎಂಟ್ರಿ ಆದಾಗ ತಂಗಿ ಸಿಸ್ಟರು ರಾಖಿ ಕಟ್ಟೋದು ಎಲ್ಲ ಏನೇನು ಆಯ್ತಲ್ಲ, ಅದರಿಂದ ಅದು ಬ್ರೇಕ್ ಆಗಿದೆ. ಐ ಥಿಂಕ್ ಫ್ರೆಂಡ್ಶಿಪ್ ಇದೆ, ಕ್ಲೋಸ್ ಫ್ರೆಂಡ್ಶಿಪ್ ಇದೆ. ಲವ್ ಆಗಿ ಪರಿವರ್ತನೆ ಆಗಿ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಆಗೋದು ಐ ಥಿಂಕ್ ಇಟ್ ಇಸ್ ಲಿಟಲ್ ಅನ್ಲೈಕ್ಲಿ. ಎಸ್, ಓಕೆ. ಇನ್ನು ಕೊನೆಯದಾಗಿ ಟಾಪ್ 5 ಅಲ್ಲಿ ಯಾರು ಇರ್ತಾರೆ ಸರ್? ಟಾಪ್ 5 ಅಲ್ಲಿ ಗಿಲ್ಲಿ ನಟ, ಕಾವ್ಯ, ರಘು, ರಕ್ಷಿತಾ, ಅಶ್ವಿನಿ. ಟಾಪ್ 3 ಅಂತೇಳಿ ಬಂದಾಗ ಅಶ್ವಿನಿ, ಗಿಲ್ಲಿ ಆ್ಯಂಡ್ ಕಾವ್ಯ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಇದಿಷ್ಟು ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಯಾದಂತಹ ಪ್ರಶಾಂತ್ ಸಂಬರ್ಗಿ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಮನೋಜ್ ಕುಮಾರ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.